ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ಆಗಿದೆ. ಮಕ್ಕಳು ಇಲ್ಲೇ ಮಲಗಿದ್ದಾರೆ, ಇನ್ನೂ ಎದ್ದಿಲ್ಲ. ಟೈಮು ಒಂದು 8:30 ಆಗಿದೆ ಟೈಮು. ಭಾನುವಾರ ಆಗಿರೋದ್ರಿಂದ ಇನ್ನೂ ಮಲಗಿದ್ದಾರೆ. ಸ್ವಲ್ಪ ಬೇಗ ಎದ್ದೇಳಲ್ಲ, ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ ಅಂತ ಕುಸುಮ ಮತ್ತು ಮಂಜು. ನಾನು ತಿಂಡಿಗೆ ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಎಲ್ಲ ಒಗ್ಗರಣೆ ಎಲ್ಲ ಕೊಟ್ಟಿದ್ದೀನಿ, ಮಸಾಲೆ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಚಿಕನ್ ಬೆಂದಮೇಲೆ ನೀರು ಹಾಕಿ, ನೀರೆಲ್ಲ ಚೆನ್ನಾಗಿ ಕುದ್ದಿದ್ಮೇಲೆ ಅಕ್ಕಿ ಹಾಕಿ ಮುಚ್ಚಿಡ್ತೀನಿ. ಸೊ ಬಿರಿಯಾನಿ ರೆಡಿ ಆದಮೇಲೆ ತೋರಿಸ್ತೀನಿ ಹೇಗೆ ಬಂತು ಅಂತ. ಇವಾಗ ಕುಕ್ಕರ್ ಮುಚ್ಚಳನ ತೆಗಿತಾ ಇದ್ದೀನಿ. 2 ವಿಷಲ್ ಆಗಿದೆ. ಚೆನ್ನಾಗಿ ಬಂದಿದೆ ಬಿರಿಯಾನಿ. ತುಂಬಾ ಅದ್ಭುತವಾಗಿ ಬಂದಿತ್ತು, ರುಚಿಯಾಗಿ ಎಲ್ಲ ಕರೆಕ್ಟಾಗಿ ಆಗಿತ್ತು ಮಸಾಲೆ ಎಲ್ಲ. ನನ್ನ ಮಗ ರಾತ್ರಿನೇ ಹೇಳ್ಬಿಟ್ಟಿದ್ದ, ಮಮ್ಮಿ ನಾಳೆ ಬೆಳಿಗ್ಗೆನೇ ಬಿರಿಯಾನಿ ಮಾಡಿಬಿಡಿ, ಚಿಕನ್ ಬಿರಿಯಾನಿನ, ನಾನು ಅದನ್ನೇ ತಿನ್ನಬೇಕು ಅಂತ. ಸರಿ ಅಂತ ಅವ್ನಿಗೆ ಇಷ್ಟವಾಗಿರೋದನ್ನು ಮಕ್ಕಳಿಗೆ ಮಾಡಿಕೊಡ್ಬೇಕಲ್ವಾ, ಅದಕ್ಕೋಸ್ಕರ ಬೆಳಿಗ್ಗೆನೇ ಚಿಕನ್ ಬಿರಿಯಾನಿನೇ ಮಾಡಿಬಿಟ್ಟೆ. ಬೇರೆ ಯಾವುದೋ ತಿಂಡಿ ಮಾಡಲಿಲ್ಲ. ಇದಕ್ಕೆ ಮೊಸರು ಬಜ್ಜಿನೂ ಕೂಡ ಮಾಡಿದೆ ಜೊತೆಗೆ. ಭಾನುವಾರ ದಿನ ಬೇರೆ ತಿಂಡಿ ಮಾಡಿ ಮಧ್ಯಾಹ್ನಕ್ಕೆ ಏನಾದರೂ ನಾನ್ ವೆಜ್ ಇಟ್ಕೊಳ್ಳೋಣ ಅಂತಂದರೆ ಬೆಳಿಗ್ಗೆ ತಿಂಡಿನೇ ಖಾಲಿ ಮಾಡಲ್ಲ ಮಕ್ಕಳು. ಲೇಟಾಗಿ ಎದ್ದೇಳ್ತಾರಲ್ಲ, ಅದಕ್ಕೋಸ್ಕರ ಬೆಳಗಿನ ತಿಂಡಿ ಖಾಲಿ ಮಾಡಲ್ಲ. ಡೈರೆಕ್ಟು ನಾನ್ ವೆಜ್ ಏನಾದರೂ ಮಧ್ಯಾಹ್ನಕ್ಕೆ ಮಾಡಿದ್ರೆ ಅದಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ. ಸೊ ಬೆಳಿಗ್ಗೆ ತಿಂಡಿ ಹಾಗೇ ಮಿಕ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಬೆಳಿಗ್ಗೆ ತಿಂಡಿ ಬದಲು ಚಿಕನ್ ಬಿರಿಯಾನಿ ಈ ರೀತಿ ಏನಾದರೂ ಮಾಡಿಬಿಟ್ರೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಎರಡು ಹೊತ್ತು ಕೂಡ ಅದನ್ನೇ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಇಷ್ಟವಾಗಿರೋದನ್ನು ಮಾಡಿಕೊಟ್ಟಾಗೂ ಆಗುತ್ತೆ. ನಮಗೆ ಇದು ಮಿಕ್ಕೊಳ್ತಲ್ಲ ಈ ತಿಂಡಿ ಮಾಡಿ ಅಂತಲೂ ಅನಿಸಲ್ಲ. ಮೊಸರು ಬಜ್ಜಿ ಮತ್ತು ಬಿರಿಯಾನಿ ಬಿಸಿ ಬಿಸಿ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ನೋಡಿ ಉಪ್ಸಾರು ಅನ್ನ ಊಟ ಮಾಡ್ತಾಯಿದ್ರೆ, ಅಲ್ಲಿ ಕೆಲಸದ ಕಡೆ ದೇವಸ್ಥಾನದ ಹತ್ರ ಕೆಲಸ ಇದೆಯಂತೆ, ಅದಕ್ಕೆ ಅವರು ಬಿರಿಯಾನಿ ತಿನ್ನಲಿಲ್ಲ. ನಾವೆಲ್ಲ ತಿಂಡಿ ತಿಂದ್ಕೊಂಡು ಸ್ವಲ್ಪ ಹಿತ್ಲು ಕಡೆ ಕ್ಲೀನ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಇಲ್ಲಿ ಬಂದಿದ್ವಿ. ವಿಡಿಯೋದಲ್ಲಿ ನೋಡ್ಬಿಟ್ಟು ಏನು ನಿಮ್ಮ ಮಾರ್ಗೆ ಹಿಂಗೊಡಿತ ಅನ್ಬೇಕು ನೋಡಿ. ಇದಕ್ಕಿಂತ ಮುಂಚೆ ತುಂಬ ಕಸ ಥರ ಇತ್ತು, ಇದನ್ನ ಈ ಮಟ್ಟಕ್ಕೆ ತಂದಿದ್ದೀವಿ. ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲೊಂದು ಸ್ವಲ್ಪ ಗಿಡ ಮರದ ಥರ ಆಗ್ಬಿಟ್ಟೈತೆ, ಅದನ್ನು ಕೊಚ್ಚಾಕ್ತಾ ಇದ್ದಾಳೆ ರಾಧ. ಇಲ್ಲಿ ನೋಡಿ ರಿಷಿ ಸಂದಿಲ್ ಬೇರೆ ಬರ್ತಾ ಇದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಮೇಘನ ಮಕ್ಕಳು ಕೂಡ ಬಂದು ನೋಡ್ತಾ ಇದ್ದಾರೆ ಗಿಡ ಹಾಕೋದನ್ನೆಲ್ಲ. ನನಗೂ ಇಷ್ಟ ಆಂಟಿ ಈ ರೀತಿ ಗಿಡ ಹಾಕಬೇಕು ಅಂತಂದರೆ ಅಂದ್ಕೊಂಡು ಬಂದು ಯಾವ ರೀತಿ ಕೋಟ್ಲೆ ಆಡ್ತಾ ಇದ್ದಾನೆ ನೋಡಿ. ನೋಡಿ ರಾಧಾ ಆಂಟಿ ಕೊಡ್ತಿದ್ದಾರೆ. ರಾಧಾ ಆಂಟಿ ಕೊಡ್ತಿದ್ದಾರೆ. ಇಲ್ಲಿ ಫೀಟ್ ಬಂದು ಇಲ್ಲಿ ಇರು ಕೈ ಬಿಡು, ನೀನು ಕೈ ಬಿಟ್ಟು ಇಲ್ಲಿ ಕಸ ಕಾಣ್ತೈತೆ ನೋಡಿ, ಕಸ ಕಾಣ್ತೈತೆ. ಡಿಪ್ರೆಷನ್ ಇಲ್ಲಿ ನೋಡಿ ಕೆಲಸ ಮಾಡ್ತಿದ್ದಾರೆ. ಹಿಡ್ಕೊ ನಿನ್ ಕೈ ಕೈ ಹಿಡ್ಕೊ. ಕೈ ಇದು ತದ್ದಲ್ಲ ನೋಡಿ. ಇನ್ನು this is side please. It is woman. ಬೇಡ 5 ನಿಮಿಷ ಬಂದೆ. ಇದು ನಮ್ಮ ಪುಟಾಣಿ ಹಿತ್ಲು. ನನಗೆ ಮತ್ತು ರಾಧನ್ಗೆ ಗಿಡಗಳು ಹಾಕಬೇಕು ಅಂತ ತುಂಬಾ ಇಷ್ಟ. ಆದರೆ ಜಾಗ ಇರ್ತಿರಲಿಲ್ಲ. ಪಾಟ್ಗಳಲ್ಲಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ. ಸೊ ಅದಕ್ಕೆ ಈ ಜಾಗದಲ್ಲಿ ಯಾಕೆ ನಾವು ರೆಡಿ ಮಾಡಿ ಗಿಡಗಳನ್ನೆಲ್ಲ ಹಾಕಬಾರ್ದು, ಹೂವಿನ ಗಿಡಗಳು
ಮತ್ತು ಒಂದಷ್ಟು ಮೆಹಂದಿ ಸೊಪ್ಪು ಮತ್ತು ದಾಸವಾಳ ಈ ರೀತಿ ಎಲ್ಲ ಯಾಕೆ ಹಾಕೋಬಾರ್ದು ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಹಾಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕಿಂತ ಮುಂಚೆ ತುಂಬಾ ಇಲ್ಲೆಲ್ಲ ಗಲೀಜಾಗಿತ್ತು. ಗಲೀಜು ಅಂತಂದರೆ ಬೇರೆ ಬೇರೆ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದ್ದು. ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲನ ತಗೊಂಡೋಗಿ ಸೈಡ್ಗೆ ಹಾಕಿ ಇವಾಗಿಷ್ಟು ಸುಮಾರಾಗಿ ಇಷ್ಟು ಕಾಣ್ತಾ ಇದೆ ಅಂತಂದರೆ ಅದರ ಹಿಂದಿನ ಶ್ರಮ ತುಂಬ ಇದೆ. ಸೊ ಇವಾಗ ಎಲ್ಲ ಕ್ಲೀನ್ ಮಾಡಿದಾಗಿದೆ. ಒಂದಷ್ಟು ಗಿಡಗಳನ್ನು ತಂದು ಹಾಕಿದ್ದೀವಿ. ಮಲ್ಲಿಗೆ ಗಿಡ ಮತ್ತು ದಾಸವಾಳ, ಮೆಹಂದಿ ಗಿಡ, ಹಾಗೆ ನುಗ್ಗೆ ಗಿಡನೂ ಕೂಡ ಹಾಕಿದ್ದೀವಿ. ಎಲ್ಲ ಗಿಡಗಳನ್ನು ಹಾಕಿ ಇನ್ನೂ ಸ್ವಲ್ಪ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡಿ ಸ್ವಲ್ಪ ಗಿಡಗಳೆಲ್ಲ ಚೆನ್ನಾಗಿ ಬಂದಮೇಲೆ ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ, ಯಾವ್ಯಾವ ಗಿಡ ಹಾಕಿದ್ದೀವಿ ಅಂತ ಡೀಟೇಲಾಗಿ ತೋರಿಸ್ತೀನಿ. ಇಲ್ಲಿ ಸೌಮ್ಯ ಬದನೆ ಗಿಡ ಹಾಕ್ತಾ ಇದ್ದಾಳೆ. ಸಣ್ಣ ಸಣ್ಣ ಗಿಡಗಳು ಅವು ಲೈನಕ್ಕೆ ಹಾಕ್ತಾ ಇದ್ದಾಳೆ. ಆ ಕಡೆ ರಾಧಾ ನುಗ್ಗೆ ಗಿಡಗಳನ್ನು ಕೂಡ ಹಾಕ್ತಾ ಇದ್ದಾಳೆ. ಆಲ್ಮೋಸ್ಟ್ ಇಲ್ಲಿ ದಾಸವಾಳ ಎಲ್ಲ ಹಾಕಿದ್ದೀವಿ. ಮಣ್ಣು ಮಳೆ ಉದುರೋದಕ್ಕೂ ಚೆನ್ನಾಗಿ ಬರ್ತದೆ. ಏನೊಳೆ ಲೈನಕ್ಕೆ ಹಾಕೋಳೆ. 16 ಗುಳಿ ಆಗವ. ಇನ್ನೊಂದು 16 ಸಿಕ್ಕೋಬೇಕು. 20 ಗಿಡನೂ ಸಿಕ್ಕೋಬೇಕು. ಅಲ್ಲೊಂದು 5 ಗುಳಿ ಅವ. 20 ಇದು ಪಟ್ಟು ಇಬೋದು. ದಪ್ಪ ಆದಮೇಲೆ 10 ಆಗೋತವ. ಇನ್ನೊಂದು ಕಿತ್ತು ನೀಡ್ಬೇಕಾಯ್ತ ನಾವು ಇನ್ನೊಂದ್ಸತಿ ಬದಿ ಕಳೆ ಗಂಟ ದಪ್ಪ ಆಗಲಿ. ಏನಾರದ ಬಾತ್ರೂಮ್ಗೆ ಗುಂಡಿ ಬರಲ್ಲ ಕಣಕ. ಗುಂಡಿ ಇನ್ನೂ ಪೈರುಗಳವಲ್ಲ. ಇನ್ನೊಂದು 10 ಗುಡಿ ಆಯ್ತವ. ಇನ್ನೊಂದು 3 ದಿನ ಬಿಟ್ಕೋಬೋದ. ಇಲ್ಲಿ ಮರಿ ಹಾಕಿರೋದು ಅದೇಂತ ಅಂದ್ಬಿಟ್ಟು ಅದೇ ಉದುರಿರೋದು. ಹೂವು ಇದ್ವಲ್ಲ. ಒಣಗೋಗಿದ್ವಲ್ಲ ಅಷ್ಟು ಬೇಗ. ಈಗಿನ ಜೀವನ ಹೇಗಾಗ್ಬಿಟ್ಟಿದೆ ಅಂತಂದರೆ ಸುತ್ತಮುತ್ತ ಮರಗಿಡಗಳು ಕಡಿಮೆ ಆಯ್ತಾ ಆಕ್ಸಿಜನ್ ಆಗಲಿ ಏನೇ ಆಗಲಿ ಒಂದು ಪರಿಸರದಲ್ಲಿ ನಾವು ಬೆಳೆಯೋದು ರೀತಿಯೇ ಕಡಿಮೆ ಆಗ್ತಾ ಇದೆ. ಮನೆ ಅಕ್ಕಪಕ್ಕ ಸ್ವಲ್ಪ ಜಾಗ ಇದ್ದರೆ ಈ ರೀತಿ ಸಣ್ಣ ಪುಟ್ಟ ಗಿಡಗಳನ್ನು ಹಾಕೊಂಡು ನಾವು ಅದರಲ್ಲಿ ಖುಷಿ ಪಟ್ಕೋಬೋದು. ನಿಮಗೂ ಈ ರೀತಿ ಗಾರ್ಡನಿಂಗ್ ಎಲ್ಲ ಇಷ್ಟನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.